ನೋಡ್ರಿ, ಉಮಾಪತಿ ಅಣ್ಣವರು ತೋಪಿಕಣ್ಣವರು ಕೈ ತೊಳ್ಕೊತಾ ಇದ್ದಾರೆ. ಈಗ ಇಲ್ಲಿ ನಾಷ್ಟ ಮಾಡಬೇಕು. ನಮ್ಮ ಗಾಡಿ ಎರಡು ಅಲ್ಲೇ ನಿಲ್ಸಿದ್ದೀವಿ. ಇಲ್ಲೇ ಹತ್ತರಿಗೆ ಟೋಲ್ ಹತ್ರ. ಸ್ನೇಹಿತರೆ, ನಾವು ಇಲ್ಲೇ ಹತ್ತರಿಗೆ ಟೋಲ್ ಹತ್ರ ಟಿಫನ್ ಮಾಡ್ತಾಯಿದ್ದೀವಿ. ಎಲ್ಲರೂ ಪಲಾವು ಬಜ್ಜಿ ತಗೊಂಡಿದ್ದೀವಿ. ಹಂಗೈತೆ ಅಣ್ಣ? ಹಾಂ, ತಿಂಡಿ ಮಾತ್ರ ಚೆನ್ನಾಗಿದೆ ಇಲ್ಲಿ. ತಿಂಡಿ ಮಾತ್ರ ಸೂಪರ್. ಹೆಂಗೈತೆ ಅಣ್ಣ? ರೈಟ್. ನಮ್ಮ ಉಮಾಪತಿ ಅಣ್ಣವರು ಸ್ಟ್ಯಾಂಡರ್ಡಾಗಿ ಸಿಗರೇಟ್ ಹಿಡ್ಕೊಂಡು ಕಾಫಿ ಕುಡಿತೈತೆ. ಟೋಪಿಕಣ್ಣವರು ಟ್ರೀಟ್ ಕೊಟ್ಟಿದ್ದಾರೆ. ಏನು ತಿಂತೀರಿ? ಏನ್ರಿ ಹೇಳ್ರಿ, ಹಂಗೆ ಸುಮ್ಮನೆ ತಿಂದ್ವಿ, ಬಜ್ಜಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಳ್ಳೆ ಕಾಫಿ ಕೊಡಿಸಿದ್ದಾರೆ, ಇದನ್ನು ಸಿಗರೇಟ್ ಕೊಡಿಸಿದ್ದಾರೆ. ನಮ್ಮ ತಾಲೂಕು ಸಾಯರು ಅವರಿಗೆ ವಂದನೆಗಳು. ನಮ್ಮ ಉಮಾಪತಿ ಮಾಮೂಂಗೆ ಇವತ್ತು ವಿದಾಯ ಹೇಳೋ ಸಮಯ ಬಂದಿದೆ. ಇನ್ನು ಕೆಲವೇ ಕಿಲೋಮೀಟರ್ ಸಮಯ ಅಷ್ಟೇ ನಮ್ಮ ಇವರ ಮಿಲನ. ನಾವು ಈಗ ಜಸ್ಟ್ ತಾನೇ ಬೆಳಗಾವಿ, ಏನು ಇಲ್ಲಿಂದ 1-2 ಕಿಲೋಮೀಟ್ರ್ ಹೋದರೆ ಬೆಳಗಾವಿ ಸಿಗುತ್ತೆ. ಸ್ವಲ್ಪ ಅಪ್ಪಲ್ಲಿದ್ದೀವಿ ಹಿಂದೆಗಡೆ. ನಮಗೆ ಇಲ್ಲಿ ನಮ್ಮ ಗಾಡಿಗೆ ಏನೇನು ಬೇಕೋ ಎಲ್ಲ ಐಟಮು ಸಿಗ್ತವೆ. ಅಲ್ಲಿದ್ದೀವಿ, ಮೈನ್ ರೋಡ್ ಪಕ್ಕನೇ ಇರೋದು. ನಮ್ಮ ಗಾಡಿಗೆ ಇಲ್ಲಿ ಲೈಟ್ ಬರ್ತಿಲ್ಲ, ಸೊ ಅದಕ್ಕೆ ಬೇರೆ ಲೈಟ್ ಹಾಕ್ಸಿ ವೈರಿಂಗ್ ಮಾಡ್ಸೋಣ ಅಂತ ನಿಲ್ಸಿದ್ದೀನಿ. ಉಮಾಪತಿ ಅಲ್ಲೈತೆ ನೋಡಿ, ಉಮಾಪತಿ ತೌಫೀಕು. ಹೋಗಿ ಕೇಳಕ್ಕೆ ಹೇಳಿದೆ, ನನಗಿಂತ ಮುಂಚೆನೇ ಇಳ್ದೋಗೈತೆ. ಗಾಡಿ ಆಫ್ ಮಾಡಿ ಹೋಗ್ಬೇಕು ಕೆಳಕ್ಕೀಗ. ಸ್ನೇಹಿತರೆ, ನಮ್ಮ ಆಂಜನೇಯ ಅಂತಿದೆಯಲ್ಲ, ಅಲ್ಲಿ ನೇಮ್ ಬೋರ್ಡಿಗೆ ಗೋಪುರ ಟೈಪು ಅಲ್ಲಿ ನಮ್ಮ ಎಲೆಕ್ಟ್ರಿಷಿಯನ್ನು ಫಿಟ್ ಮಾಡ್ತಾ ಇದ್ದಾರೆ. ಲೈಟು, ಫ್ಲಾಶರ್ ಲೈಟು ಎಲ್ಲ. ಯಾವ ಲೈಟ್ ಹಾಕ್ಸ್ತಿದ್ರಣ್ಣ? ಫ್ಲಾಶರ್ ಲೈಟ್ ಹಾಕಿಸ್ತಿದ್ದೀವಣ್ಣ. ಹಾಂ, ಆಮೇಲೆ ಫ್ಲಾಶರ್ ಲೈಟ್ ಹಾಕಿಸ್ತಾ ಇದ್ದೀವಿ ನೇಮ್ ಬೋರ್ಡಿಗೆ. ಹಾಂ, ಆಮೇಲೆ ಸಣ್ಣ ಪುಟ್ಟ ಕೆಲಸನೂ ಮಾಡಿಸ್ತಾ ಇದ್ದೀವಿ. ವೈರಿಂಗಿಂದು ಸ್ವಲ್ಪ ವೈರ್ಗಳು ತಿಳ್ಕೊಂಡಿದ್ರು, ಅದಕ್ಕೆ ಸ್ವಲ್ಪ ವೈರಿಂಗ್ ಕೆಲಸ ಮಾಡಿಸ್ತಾ ಇದ್ದೀವಿ ಇಲ್ಲೇ ಬೆಳಗಾಮಲ್ಲಿ. ನಾನು ಲೈಟ್ ಎಲ್ಲ ತೊಗೊಂಡಿದ್ದೀನಿ, ಅಲ್ಲಿದ್ದಾವೆ. ಈಗ ಈ ಗಾಡಿ ಫಿಟ್ ಮಾಡಿದ್ದಾದಮೇಲೆ ಆ ಗಾಡಿಗೆ ಫಿಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಈ ಥರದ ಲೈಟು. ಮತ್ತು ಇದು ಕ್ಯಾಬಿನ್ ಲೈಟು, ರಿಲಾಕ್ಸನ್ ಅಂತ ಈ ಥರ ಕಲರ್ ಬರುತ್ತೆ. ಹಾಂ, ಈ ಥರ ಕಲರ್ ಬರುತ್ತೆ, ಮಿಂಚ್ತವೆ ಹಿಂಗೆ ನೇಮ್ ಬೋರ್ಡ್ ಮೇಲೆ. ನೈಟ್ ಹೊತ್ತಲ್ಲಿ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ, ಹಗಲೊತ್ತಲ್ಲಿ ಅಷ್ಟೊಂದು ಕ್ಲೀನಾಗಿ ಕಾಣಿಸಲ್ಲ. ನೈಟ್ ಹೊತ್ತು ನೋಡಬೇಕು. ಏನಣ್ಣ? ಹೌದು, ಲೈಟ್ ಸೂಪರಾಗಿ ಕಾಣುತ್ತೆ ಲೈಟು. ಇದು 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 ಹಾಕಿ ನೋಡೋ. ಇದು ಎಷ್ಟು ಬರುತ್ತೆ ಗೊತ್ತಾ ಲೈಟ್? ಅದು ಕ್ಯಾಬಿನ್ ಲೈಟು ಒಳ್ಳೆ ಬಸ್ಸಲ್ಲಿ ಬಂದಂಗೆ ಬರುತ್ತೆ. ಅದು ಎರಡು ಸ್ವಿಚ್ ಹಾಕ್ಸ್ಬೇಕಂತೈತಿ. 2 ಸ್ವಿಚ್ ಹಾಕ್ಬೇಕಂತ. 2 ಲೈಟ್ ಬರ್ತವೆ. ಲೈಟ್ ತೋಡಾಗತ್ತಿದೆ. ಹಂಗೆ ಬರುತ್ತೆ. ಏನು ಇದು ಹಾಕ್ಸ್ಲಾ? ಸಣ್ಣದೇ ಹಾಕ್ಸ್ಲಾ ಅಣ್ಣ? ನಮ್ಮ ಗಾಡಿಯಲ್ಲಿ ವೈರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಚಾರ್ಜರ್ ಬೇರೆ ತೊಗೊಂಡಿದ್ವಿ ಅಲ್ಲಿ, ಇದು ಫಿಟ್ ಮಾಡ್ತಾರೆ ಈಗ. ಇದು ತೋಫಿಕಣ್ಣವ್ರ ಗಾಡಿದು ಹಳೆ ಲೈಟು. ಹೊಸ ಲೈಟು ಇನ್ನೂ ಅಲ್ಲೇ ಇದ್ದಾವೆ. ಇಲ್ಲೊಂದು ಲೈಟ್ ಹಾಕ್ಸ್ಬೇಕು. ಎಲ್ಲಿ ಕೂರ್ಸೋದು? ಉಲ್ಟಾಕರು. ಹ್ಞೂ, ಐಸಾ ಬೇಟನಕ ಅಲ್ಲ, ಹಂಗೆ ಹಾಕ್ಸ್ಬಿಡ್ಲ ಅಣ್ಣ? ಇಲ್ಲಿ ಹಾಕ್ಸ್ತೀಯ ಅಣ್ಣ? ಅಲ್ಲಿ ಇಡ್ಸಲ್ಲ, ಕಾಲು ಇಟ್ಕೊಳಕ್ಕಾಗಲ್ಲ. ಅಲ್ಲಿ ಬೇಡ ಅಣ್ಣ, ಒದ್ದು ಅದು ಚಾರ್ಜರ್ ವೈರ್ ಹಾಕಿದ್ರೆ ಹೋಗ್ಬಿಡ್ತವೆ ಸುಮ್ಮನೆ. ಹಾಕಿ ಅವ್ರ ತೋಡ ಆಗೇ ಬಿಟ್ಟವು. ಐಸಾ ಸ್ಕ್ರೂ ಅಣ್ಣ, ಅಲ್ಲಿ ಸ್ಕ್ರೂ ಇದಾವೆ ಕೊಡಿ ಅಣ್ಣ. ಅಲ್ಲಿ ಚಾರ್ಜರ್ದು ಅಡಾಪ್ಟರ್ ಇದೆ ಅದರಲ್ಲಿ. ಹಾಂ, ಅದರಲ್ಲಿ ಆ ಮೂಲೆಯಲ್ಲಿ ಇರಬೇಕು. ಎರಡು ಇನ್ನೊಂದು ಇರ್ಬೇಕು, ಸಿಗಲಿಲ್ಲ.
ಅಂದರೆ ನಾವು ಇಲ್ಲೇ ಮುಲ್ಲಾ ಹೋಟ್ಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ಬೆಳಗಾವಿ ಎಲ್ಲ ಬಿಟ್ಟು ಮುಂದೆ ಇದ್ದೀವಿ. ಕಿತ್ತೂರು ಎಲ್ಲ ದಾಟಿದ್ದೀವಿ. ಇನ್ನೇನು ಧಾರವಾಡ, ಹುಬ್ಳಿ ಇದೊಂದು ಪಾಸ್ ಆಗಿಬಿಟ್ರೆ ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಬಂಕಾಪುರದಿಂದ ನಾವು ಸೀದಾ ಆನಗಲ್ಲು, ಶಿಕಾರಿಪುರ, ಶಿರಾಳಕೊಪ್ಪ, ಶಿಕಾರಿಪುರ, ಸವಳಂಗ, ಶಿವಮೊಗ್ಗಗೆ ಹೋಗ್ಬಿಡ್ತೀವಿ. ಅದು ಬೆಳಿಗ್ಗೆ ಖಾಲಿ ಆಗುತ್ತೆ. ಸೊ ನಮಗೂ ಇನ್ನೊಂದು ಗಾಡಿ ಮುಂದೆನೇ ಹೋಗ್ತಿದೆ, ಅದೂ ನಾವು ಸ್ವಲ್ಪ ಹಿಂದೆ ಇದ್ದೀವಿ. ನಾವು ಪುಷ್ಕ ಪ್ಲಸ್ ಬುದ್ಧಿ ಹಾಂ ತಗೊಂಡ್ವಿ. ಊಟ ಸುಸ್ತಾಯಿತು, ಹೊಟ್ಟೆ ತುಂಬ ತುಂಬಿತ್ತು. ಇನ್ನೂ ಸ್ವಲ್ಪ ಬಿಟ್ಟರು ಉಮಾಪತಿ. ನಾನು ಚೆನ್ನಾಗಿ ಇಲ್ಲ ಉಮಾಪತಿ ಬಿಡಲಿಲ್ಲ, ಬೇಡ. ನಾನು ಚೆನ್ನಾಗಿ ತಗೊಂಡೆ. ಅವ್ರು ಇನ್ನೊಬ್ಬ ಬಿಟ್ಟ, ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ. ಅವ್ರ ಗಾಡಿ ನಮ್ಮ ಮುಂದೆ ಹೋಯ್ತು, ನಾವು ಹಿಂದೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿಂದ ಡಿವೈಡ್ ಆಗ್ತೀವಿ. ಅವ್ರು ಸ್ಟ್ರೈಟಾಗಿ ಹೋಗ್ತಾರೆ, ನಾವು ರೈಟಿಗೆ ಹೋಗ್ತೀವಿ. ನಾವು ಶಿರಾಳಕೊಪ್ಪ, ಶಿಕಾರಿಪುರ, ಸವಳಂಗ ಇಂದ ಅಲ್ಲಿ ಶಿವಮೊಗ್ಗ ರೀಚ್ ಆಗ್ತೀವಿ. ನಾವು ನೇಮ್ ಬೋರ್ಡಿಗೆಲ್ಲ ಲೈಟ್ ಹಾಕ್ಸಿದ್ವಿ. ಇಲ್ಲಿ ಮುಂದೆಗಡೆ ಚಾರ್ಜರ್ ಇಲ್ಲೇ ಫಿಟ್ ಮಾಡ್ಸಿದ್ದೀವಿ ನೋಡಿ. ಆದರೆ ನಾವು ಇನ್ನೊಂದು ಮೇಲ್ಗಡೆ ಲೈಟು ದೊಡ್ಡ ತೊಗೊಂಡಿದ್ವಲ್ಲ, ಅದು ಹಾಕ್ಸೋಕ್ಕೆ ಅದು ಆಗಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಅಂದರು. ಅದರಿಂದಾಗಿ ಸಣ್ಣದೊಂದು ತಗೊಂಡೆ. ಇನ್ನೂ ವೈರ್ ಬೇರೆ ಹಂಗೆ ಉಳಿದಿದೆ ನೋಡಿ. ಅದನ್ನೇ ಹಾಕ್ಕೊಂಡು ಲೈಟ್ ರೆಡಿ ಮಾಡ್ಕೊತೀವಿ. ಸ್ನೇಹಿತರೆ, ನಾವು ಲೈಟ್ ಹಾಕ್ಸಿದ್ವಲ್ಲ ಮೇಲ್ಗಡೆ ನೆಮ್ಗೋಡಿಗೆ, ಏ ರೀತಿ ಬರ್ತಿದೆ ನೋಡಿ ಲೈಟ್ಸ್ ಎಲ್ಲ. ಮತ್ತು ನಾವು ಈಗ ಸದ್ಯಕ್ಕೆ ಹುಬ್ಳಿ, ಶಿವಗಾಮ ಎಲ್ಲ ಪಾಸಾಗಿ ಸೀದಾ ಈಗ ಆನಗಲ್ಗೆ ಹೋಗೋ ರೋಡ್ ಇದು. ಆನಗಲ್ ಮೇಲೆ ಶಿಕಾರಿಪುರ, ಶಿರಾಳಕೊಪ್ಪ, ಶಿಕಾರಿಪುರ, ಹಿಂಗೆ ಸವಳಂಗ ಮೇಲೆ ಶಿವಮೊಗ್ಗ ಹೋಗ್ಬೋದು ಬ್ರಿಡ್ಜ್ ಕೆಳಗಡೆ. ತಡಸ ಮೇಲೇನು ಹೋಗ್ಬೋದು, ಆದರೆ ಅದು ರಸ್ತೆ ಸರಿ ಇಲ್ಲ, ತುಂಬ ಗುಣಿ ಗೋಟ್ರು ಇರ್ತವೆ, ಅಂಶಗಳೆಲ್ಲ ತುಂಬ ಇದು ಜಾಸ್ತಿ ಹಿಂಸೆ ಆಗ್ಬಿಡ್ತಾರೆ ರೋಡು. ಅದರಿಂದಾಗಿ ಹಿಂಗೆ ಆಸೆ ಹೋಗ್ತಾ ಇದ್ದೀವಿ. ನಮ್ಮ ಉಮಾಪತಿ ಅಣ್ಣವ್ರು ನೋಡ್ರಿ ನೋಡ್ತಾ ಇದ್ದಾರೆ, ಹೊಸ್ದಾಗಿ ಲೈಟ್ ಹಾಕ್ಸಿರೋದು. ಹೆಂಗೈತೆ ಗುರುಗಳೇ? ಇಷ್ಟ ಆಯಿತು. ಯಾವತ್ತ ಮಾಡಿಸ್ಬೇಕಾಗಿತ್ತು, ಅದು ಇವತ್ತು ಯೋಗ ಕೂಡಿದೆ. ಇವತ್ತು ಏನೋ ನೇಮ್ ಬೋರ್ಡ್ ಶ್ರೀ ಆಂಜನೇಯ ಪಳ 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 ಫಲ ಅಂತ ಇದೆ. ಅದನ್ನ ನಮಗೆ ಖುಷಿ ಆಗ್ತಾಯಿದೆ. ಬಂದಿವಿ. ನೋಡುವಾ. ತೌಫಿಕ್ ಅಣ್ಣವರು ಮುಂದೆ ಹೋಗ್ಬಿಟ್ರು ಇಲ್ಲಿಂದ. ನಾನು ಬರ್ತೀನಿ, ಟೈಮ್ ಇದಾಗುತ್ತೆ ಹಂಗಂತೇನಿಲ್ಲ. ಹೋದ್ರು ಅವರು ಹಂಗಾಸಿ ಹೋಗ್ಬೇಕು, ನಾವು ಹಿಂಗಾಸಿ ಹೋಗ್ಬೇಕು. ಸುಮ್ಮನೆ ಹಿಂಗಾಸಿ ಹೋಗೋದು ತುಂಬ ಹಿಂಸೆ ಆಗುತ್ತೆ. ಹಂಗಾಸಿ ದಾರಿ ಚೆನ್ನಾಗೈತಿ, ದಾವಣಗೆರೆಯಿಂದ ಆ ಕಡೆ ರೆಗ್ಯುಲರ್ ರೂಟು. ಸೊ ಅದರಿಂದಾಗಿ ಹಂಗಾಸಿ ನೀವು ಹೋಗಿ ಅಣ್ಣ, ಸುಮ್ಮನೆ ನನಗೋಸ್ಕರ ಈ ಊರಲ್ಲಿ ಏನಕ್ಕೆ ಬರ್ತೀರಾ, ನಾವು ಹೋಗ್ತೀವಿ ಅಲ್ಲಿ ಅಂತಂದೆ. ಸರಿ ಕಣ ಆಯಿತು ಬರಲ್ಲ ಅಂತ ಬಿಟ್ಟೋಯ್ತು. ಪಾಪ ಅವೇನಿಗೂ ಬಿಟ್ಟು ಹೋಗೋ ಮನಸ್ಸಿಲ್ಲ, ನಮಗೂ ಬಿಟ್ಟು ಹೋಗೋ ಮನಸ್ಸಿಲ್ಲ. ಆದರೆ ಏನು ಮಾಡೋಣ, ಆ ಥರ ಬಿಟ್ಟು ಹೋಗಲೇಬೇಕು. ನೋಡಿರಿ ಕಣ್ಣಿಗೆ ಮುಖದ ಮೇಲೆಲ್ಲ ಪಲ್ಪಲ ಅಂತ ಲೈಟ್ ಉರಿತಾ ಇದ್ದಾವೆ. ಸರಿ, ನಾವು ಇಲ್ಲೇ ಶಿವಮೊಗ್ಗದಲ್ಲೆಲ್ಲ ಖಾಲಿ ಮಾಡಿಕೊಂಡು ಈಗ ಲಕ್ವಳ್ಳಿ ಕ್ರಾಸ್ ಹತ್ರ ಇದ್ದೀವಿ. ಒಂದು ಚೆಕ್ ಇತ್ತು, ಅದು ಒಬ್ಬರು ಕೊಡಬೇಕು. ಅದರಿಂದಾಗಿ ಅದನ್ನು ಕೊಟ್ಟು ಇಲ್ಲಿಂದ ಹೊರಡಬೇಕಾಗುತ್ತೆ ನಾವು. ನಮ್ಮ ಉಮಾಪತಿ ಅಣ್ಣವರು ಇಲ್ಲಿಗೆ ಲಾಸ್ಟು. ಈಗ ಮೈಸೂರಿಗೆ ನಾನು ಒಬ್ಬನೇ ಹೋಗಿ ಬರಬೇಕು. ಈಗ ಅವರು ಊರಿಗೆ ಹೋಗ್ತಾರೆ, ಊರಲ್ಲೇನೋ ಕೆಲಸ ಇದೆ ಅಂತೆ. ಟೀ ಕುಡಿಯೋಕ್ಕೆ ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿದ್ದೀನಿ. ಅದಕ್ಕೆ ನನಗಿಂತ ಮುಂಚೆನೇ ಇಳಿದೋಗೈತೆ. ಇದು ಹೊಸ ರೋಡು ರೆಡಿ ಆಗೈತೆ, ತರೀಕೆರೆದು ಬೈಪಾಸು. ಆದರೆ ಅಲ್ಲೊಂಚೂರು ಅದೇನೋ ಜಮೀನಿಂದು ವಿಚಾರಿದ್ದು ಕೋರ್ಟಲ್ಲಿ ಕೇಸ್ ನಡೀತಿದೆ, ಅದಕ್ಕೆ ಅದಿನ್ನೂ ಸ್ವಲ್ಪ ಪೆಂಡಿಂಗಲ್ಲಿದೆ. ಈ ಲಕ್ವಳ್ಳಿ ರೋಡಂತೂ ತುಂಬ ಹಾಳಾಗಿಬಿಟ್ಟಿದೆ. ಅದರಿಂದಾಗಿ ಈ ರೋಡಲ್ಲಿ ಮುಂಚೆ ಓಡ್ತಿದ್ವಲ್ಲ, ಅದಕ್ಕೆ ಹಿಂಗಾಸಿ ಬರಲಿ ಹಿಂಗೆ ಬರ್ತಾಯಿದ್ದೀನಿ ಹೈವೇ ಮೇಲೆ. ಗಾಡಿಯಲ್ಲಿ ಮೇಲ್ಗಡೆ ಇರೋ ಅರ್ಧ ಖಾಲಿ ಆಗೈತೆ, ಇನ್ನು ಅರ್ಧ ಡ್ರಮ್ ಇದ್ದಾವೆ. ಅವು ಏನು ಡ್ರಮ್ ಅಂತ ನಿಮ್ಗೆ ತೋರಿಸಿಲ್ವಲ್ಲ, ತೋರಿಸಿಂಬಲ್ಲಿ ಪಾರ್ಸಲೆಲ್ಲ ಖಾಲಿಯಾಗಿದೆ. ಇವೇ ದೊಡ್ಡ ಡ್ರಮ್ಮೇ ಇರೋದು, ಇದೇ ಡ್ರಮ್ಮೆ. ಇದಕ್ಕೇನು ಈಗ ಟಾರ್ಪಲ್ ಏನು ಹಾಕ್ಕೊಳ್ಳಲ್ಲ, ಹಂಗೆ ಹೋಗ್ತೀವಿ. ಅದಕ್ಕೇನು ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನಾವು ಈಗ ತಾನೇ ಈಗ ಶ್ರೀರಂಗಪಟ್ಟಣ ಬಿಟ್ಟು ಈಗ ಮೈಸೂರು ಎಂಟ್ರಿ ಆಗ್ತೀವಿ. ಸದ್ಯಕ್ಕೆ ಈಗ ಶ್ರೀರಂಗಪಟ್ಟಣದಲ್ಲಿ ಹೋಗ್ತಾಯಿದ್ದೀವಿ ನಾವು. ಅಲ್ಲಿ ತರೀಕೆರೆ ಎಲ್ಲ ಬಿಟ್ಟು ಅರಸೀಕೆರೆ ಮೇಲೆ ಸೀದಾ ಶ್ರೀರಂಗಪಟ್ಟಣ ಬಂದಿದ್ದೀವಿ. ಅಲ್ಲೇ ಅರಸೀಕೆರೆಯಲ್ಲೇ ಊಟ ಮಾಡಿ ಮತ್ತು ಅಲ್ಲಿಂದ ಹೊರಟಿದ್ದು ನಾನು. ಅಲ್ಲಿಂದ ಹೊರಟಿದ್ದು ಸುಮಾರು ಒಂದು ಮಧ್ಯಾಹ್ನ ಆಗಿತ್ತು. ಈ ರೋಡಲ್ಲಿ ತುಂಬ ಅಂದರೆ ತುಂಬ ಲೇಟಾಗಿ ಪ್ರಯಾಣ ಆಗುತ್ತೆ. ಈ ರೋಡಲ್ಲಿ ಬೇಗ ಪ್ರಯಾಣ ಸಾಗಲ್ಲ, ತುಂಬ ನಿಧಾನಕ್ಕೆ ಸಾಗುತ್ತೆ ಈ ರೋಡು. ಏನೂ ಮಾಡೋಕ್ಕಾಗಲ್ಲ.
ಸೊ ಈಗ ತಾನೇ ಒಂದು 6:30 ಆಗೈತೆ ಟೈಮು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ರೀಚ್ ಆಗ್ತೀವಿ. ಈ ಥರ ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಬೆಂಗಳೂರಿಂದ ಮೈಸೂರಿಗೆ ಬರೋ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗುತ್ತೆ ಶ್ರೀರಂಗಪಟ್ಟಣದಿಂದ. ಅಲ್ಲಿಂದ ಅದಾದಮೇಲೆ ಮತ್ತೆ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಈಗ ಬೈಪಾಸಿಗೆ ಹೋಗ್ಬೇಕು ನಾವು. ಬೈಪಾಸಲ್ಲಿ ಸುಮಾರು ಒಂದು 6-7 ಕಿಲೋಮೀಟ್ರ್ ಹೋಗಬೇಕು. ಅದಾದಮೇಲೆ ಹೆಬ್ಬಾಳು ಇಂಡಸ್ಟ್ರಿಯಲ್ಗೆ ಹೋಗಬೇಕಾಗುತ್ತೆ. ಇನ್ನೇನಲ್ಲಿ ನಮಗೆ ಇಲ್ಲಿ ಹಾಸ್ಪಿಟ್ಲ್ ಸಿಗ್ನಲ್ ಹತ್ರ ನಾವು ರೈಟ್ ತಗೋಬೇಕು. ಸ್ನೇಹಿತರೆ, ಮೈಸೂರಲ್ಲಿ ನಾವು ಇನ್ಫೋಸಿಸ್ ಕಂಪ್ನಿ ಪಕ್ಕದಲ್ಲಿರೋ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಲ್ಲೇ ಖಾಲಿ ಆಗುತ್ತೆ ನಮ್ಮದು, ಬೆಳಗ್ಗೆ ಖಾಲಿ ಆಗುತ್ತಂತೆ. ಈಗ ಖಾಲಿ ಆಗೋಲ್ಲ ಅಂತ ಹೇಳ್ತಿದ್ರು. ಬೆಳಗ್ಗೆ ಖಾಲಿ ಮಾಡ್ಕೊಂಡು ಹೋಗಬೇಕು. ಗಾಡಿಗಳೇ ನಿಲ್ಲಿಸಿದಾರೋ ಇದ್ರ ಹಿಂದೆಗಡೆನೇ ನಿಲ್ಲಿಸಿದ್ದೀನಿ ನಾನು, ಕಾಣಿಸ್ತಾ ಇರ್ಬೋದು. ಇಲ್ಲಿ ನಿಲ್ಲಿಸಿದ್ದೀನಿ. ಅಲ್ಲೆಲ್ಲೂ ಜಾಗ ಇಲ್ಲ, ತುಂಬ ಗಾಡಿಗಳೆಲ್ಲ ಸ್ಪೀಡಾಗಿ ಬರ್ತಿದ್ದಾವೆ. ಅದರಿಂದಾಗಿ ಅಲ್ಲೆಲ್ಲೂ ನಿಲ್ಲಿಸಲಿಲ್ಲ. ಇಲ್ಲೇ ನಿಲ್ಲಿಸಿದ್ದೀನಿ. ಯಾವುದಾದ್ರೂ ಗಾಡಿ ಹೋದರೆ ಅಲ್ಲಿ ನಿಲ್ಲಿಸಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಸ್ನೇಹಿತರೆ, ನಾವು ಮೈಸೂರಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಮೈಸೂರಿಂದ ಶಿವಮೊಗ್ಗಗೆ ಲೋಡಿಗೆ, ಅಲ್ಲಿ ಮೈಸೂರಲ್ಲಿ ಲೋಡಿಗೆ ಹೋಗಿ ಲೋಡ್ ತುಂಬಿಕೊಂಡು ಶಿವಮೊಗ್ಗಕ್ಕೆ ಲೋಡ್ ಮಾಡಿದ್ವಿ. ಅಲ್ಲಿಂದ ನಾನು ಸೀದಾ ಈಗ ಅರಸೀಕೆರೆ ಹತ್ರ ಬಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸುಸ್ತು ಬೇರೆ ಆಗಿದ್ದೆ. ಆ ಲೋಡ್ ಹೋದ್ನಲ್ಲ, ಅಲ್ಲಿ ತುಂಬ ಇದಾಗಿತ್ತು. ಮತ್ತು ಅಲ್ಲಿಂದ ಹೊರಟಿ ಸ್ವಲ್ಪ ಮುಂದೆ ಬಂದೆ ಚನ್ನರಾಯಪಟ್ಟಣದ ಹತ್ರ. ಅಲ್ಲಿ ಬಂದಿದ್ದ ತಕ್ಷಣವೇ ನಮ್ಮ ಗಾಡಿ ಟೈರ್ ಒಂದು ಹೊಡೆದೋಗಿ ಇನ್ನೊಂದು ಏರೆಲ್ಲ ಇಳಿದೋಯ್ತು. ಸೊ ಅಲ್ಲಿ ಸ್ಟಿಪ್ನಿ ಇಳಿಸಿ ಒಂದಾದರೆ ಸ್ಟಿಪ್ನಿ ಹಾಕೋಬೋದು, 2 ಆದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದರಿಂದಾಗಿ ಇನ್ನೊಂದು ಜಾಕ್ ತಂದು 2 ಜಾಕ್ ಏರ್ಸಿದ್ರೂ ಇರಲಿಲ್ಲ, ಆ ಟೈಪ್ ಆಗಿತ್ತು. ಮತ್ತೆ ಹೋಗಿ ಹೊಸದು ಟೈರ್ ತೊಗೊಬಂದೆ. ಇದು ನೋಡ್ತಾ ಇದೆಲ್ಲ ಪೌಡ್ರ್ ಆಗಿರೋದು. ಈ ಫ್ರಂಟ್ ಟೈರು ಫ್ರಂಟಿಗೆ ತೊಗೊಂಡಿರೋದು. ಇನ್ನೂ ಒಂದು ಬೇಕು, ಅದು ಶಿವಮೊಗ್ಗದಲ್ಲಿ ತಗೋಬೇಕು. ಸದ್ಯಕ್ಕೆ ಈಗ ಇರಲಿ ಅಂತೇಳಿ ಇಲ್ಲೊಂದು ತಗೊಂಡೆ. ಅದು ಮುಂಚೆದೊಂದು ಹೊಸದಿತ್ತು, ಅದ್ರ ಜೊತೆ ಮಾಡಿ ಹಾಕಿದ್ದೀನಿ. ಇನ್ನೊಂದು ಹೊಡೆದೋಗಿರೋದು ಅಲ್ಲೇ ಬಿಟ್ಟಿದ್ದೀನಿ ಪಂಚರ್ ಶಾಪ್ ಹತ್ರ. ಈ ರೀತಿ ಎಲ್ಲ ಆಗಿತ್ತು. ಅದರಿಂದಾಗಿ ಇಲ್ಲಿ ವಿಡಿಯೋ ಮಾಡಲಿಲ್ಲ. ಮತ್ತು ಅಲ್ಲಿ ಟೈರೆಲ್ಲ ಎತ್ತಾಕಿ ಚನ್ನರಾಯಪಟ್ಟಣದಿಂದ ಒಂದು 5 ಕಿಲೋಮೀಟ್ರು ಈಚೆ, ಅಂದರೆ ಒಂದು 5 ಕಿಲೋಮೀಟ್ರ್ ಹಿಂದೆ ಆ ಪಂಚರ್ ಶಾಪ್ ಅವರಿಗೆ ಏನು ಕೆಲಸ ಬರಲ್ಲ, ಎಲ್ಲ ನನಗೆ ಅಯ್ಯೋ ಅನಿಸ್ಬಿಟ್ರು. ಅವೆಲ್ಲ ಬಿಚ್ಚಿ ಟೈರು ಅಲ್ಲಿಂದ ಆಟೋದಲ್ಲಿ ಹಾಕ್ಕೊಬಂದು ಅವರು ಆ ವೀಲ್ ಬೋಲ್ಟ್ ಬೇರೆ ಜಾಮ್ ಆಗಿ ಬರಲಿಲ್ಲ. ಏನೇನೋ ಐಡಿಯಾ ಮಾಡಿ ಡೀಸೆಲ್ ಎಲ್ಲ ಗವು ಇವೆಲ್ಲ ಮಾಡಿ ಬಿಚ್ಚಿ ಮತ್ತೆ ತೊಗೊಂಬಂದು ಎಲ್ಲ ರೆಡಿ ಮಾಡಿ ಮತ್ತೆ ಹೊಸ ಟೈರ್ ತೊಗೊಂಬರೋಕೆ ಹೋಗಿ ಎಲ್ಲ ತಗೊಬಂದು ಮತ್ತೆ ವೀಲ್ ಬೋಲ್ಟ್ ಎಲ್ಲ ಹಾಕಿ ಮತ್ತೆ ಟೈರ್ ಏರ್ ಹಿಡಿತಾಯಿದ್ರೆ ಅದು ಏರಾಗಿತ್ತು. ಹಂಗಾಗಿತ್ತು. ಎಲ್ಲ ಪಂಚರ್ ಶಾಪ್ ಅವ್ರದ್ದು ತಪ್ಪದು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಹಂಗೋ ಮಾಡಿ ಅಷ್ಟು ಇಷ್ಟು ಏರಿಸ್ಕೊಂಡು ಮತ್ತೆ ಮುಂದೆ ಬಂದು ಅದಾದಮೇಲೆ ಮತ್ತೆ ಜಾಕ್ ಕೊಟ್ಟು ಚನ್ನರಾಯಪಟ್ಟಣದಲ್ಲಿ ಮತ್ತೆ ಫುಲ್ಲು ಏರೆಲ್ಲ ಇಡಿಸಿ ಮತ್ತೆ ಬೋಲ್ಟೆಲ್ಲ ಹಾಕಿ ಹೆಂಗಾಯಿತು ಅಂದರೆ ಒಂದು ತಿಂಗಳು ಒಂದು 15 ದಿನ ಜಿಮ್ ಮಾಡಿದ್ರೆ ಹೆಂಗಿರುತ್ತೋ, ಒಂದು 15 ದಿನ, ತಿಂಗಳು ಬೇಡ, ಒಂದು 15 ದಿನ ಜಿಮ್ ಮಾಡಿದ್ರೆ ಹೆಂಗಿರುತ್ತೋ, ನೋವು ಬರುತ್ತಲ್ಲ, ಪೈನ್ ಬರುತ್ತಲ್ಲ, ಕೈ ಎಲ್ಲ ಫಸ್ಟಲ್ಲಿ ಮಾಡಬೇಕಾದ್ರೆ ಅಷ್ಟು ಪೈನ್ ಬರ್ತಿದೆ. ಹೆಂಗಂದರೆ ಮೂಳೆಗೆ ನಮಗೇನಾದರೂ ಒದೆ ಬಿದ್ದರೆ ಎಷ್ಟು ನೋವು ಬರುತ್ತೋ ಅಷ್ಟು ನೋವು ಬರ್ತಿದೆ ಈ ಕೈಯಿಂದ. ತುಂಬ ಅಂದರೆ ತುಂಬ ಸುಸ್ತಾಗಿಬಿಟ್ಟೆ. ಆವಾಗ ಲಾರಿ ಓಡಿಸ್ಬೇಕಾದ್ರೆ ಆ ಥರ ಸುಸ್ತಾಗ್ತಿತ್ತು. 10 ವೀಲು 12 ವೀಲ್ ಓಡಿಸ್ಬೇಕಾದ್ರೆ ಮತ್ತು ಟಿಪ್ಪರ್ ಓಡಿಸ್ಬೇಕಾದ್ರೆ. ಅದೆಲ್ಲ ಆದಮೇಲೆ ತುಂಬ ದಿನ ಆದಮೇಲೆ ಈ ಥರ ಪಿಕ್ಚರ್ ಬಿಡಿಸ್ಬಿಟ್ಟು ನನಗೆ ಅದೇ ಈಗ ಯಾವಾಗೂ ಕಟ್ ಮಾಡ್ತಾಯಿರೋ ಚಾಕು ಹೆಂಗಿರುತ್ತೆ, ಯಾವಾಗ ಒಂದು ಸರಿ ಬಳಸೋ ಚಾಕು ಹೆಂಗಿರುತ್ತೆ ಅಂದರೆ ನೈಫು ಅದು ಬಳಸಲಿಲ್ಲ ಅಂದರೆ ತುಕ್ಕು ಹಿಡಿದ್ಬಿಡುತ್ತೆ, ಬಳಸ್ತಾ ಇದ್ದರೆ ಶಾರ್ಪಾಗಿರುತ್ತೆ ಅಂತಾರಲ್ಲ ಹಂಗಾಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಪೈನ್ ಬರ್ತಿದೆ ಕೈಗಳೆಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಳಿತಿದ್ದೆವು, ಅಷ್ಟು ಪೈನ್ ಬಂದುಬಿಟ್ಟಿದೆ. ಸೊಂಟ, ಕೈ, ಕಾಲು ಎಲ್ಲ ನೋವು. ಇಲ್ಲ ಇದ್ದರೆ ಇಷ್ಟೊತ್ತಿಗೆ ಶಿವಮೊಗ್ಗದಲ್ಲಿ ಖಾಲಿ ಮಾಡಿಬಿಡ್ತಿದ್ದೆ. ಈ ಟೈರ್ ಬೇರೆ ಹೀಟ್ ಆಗ್ತಿದ್ದಾವೆ. ಮೈಸೂರು ರೋಡು ಸರಿ ಇಲ್ಲ, ಅರಸೀಕೆರೆ ಬರೋ ತನಕ.
ಏನು ಮಾಡೋಕ್ಕಾಗಲ್ಲ. ಇಲ್ಲೇ ಬಾಣಾವರದ ಬೈಪಾಸಲ್ಲಿ ಊಟ ಮಾಡ್ಕೊಂಬಂದು ಬಾಣಾವರದಿಂದ ಸ್ವಲ್ಪ ಇಲ್ಲಿ ಮುಂದೆ ಬಂದರೆ ಟೋಲ್ ಸಿಗುತ್ತೆ ನಮ್ಮದು ಬಾಣಾವರದ್ದು. ಅದರ ಸೈಡಿಗೆ ಹಾಕಿ ನಿಲ್ಲಿಸಿದ್ದೀನಿ ಗಾಡಿ. ಅದು ಟೈರ್ ಎಲ್ಲ ಸ್ವಲ್ಪ ಕೂಲಾಗಲಿ ಅಂತ. ಅದಾದಮೇಲೆ ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಜಾಸ್ತಿ ದೂರ ಏನಿಲ್ಲ, ಶಿವಮೊಗ್ಗ. ನಿಧಾನಕ್ಕೆ ಹೋಗೋಣ ರಾತ್ರಿ ಹೊತ್ತಲ್ಲಿ. ರಾತ್ರಿ ಹೊತ್ತಾದರೆ ತಣ್ಣಗಿರುತ್ತೆ, ಟೈರು ಅಷ್ಟೊಂದು ಬಿಸಿ ಆಗಲ್ಲ. ಹಗ್ಗ ಟಾರ್ಪಲ್ಲು ಒಳಗಡೆ ಪ್ಲಾಸ್ಟಿಕ್ ಹಾಕ್ಸಿ ಮೇಲ್ಗಡೆ ರೆಡ್ಜಿ ನೋಡಿಸಿದ್ದೀನಿ. ಈ ಟೈಪ್ ಕಾಣಿಸ್ತಿದೆ ನೋಡಿ. ಲೈಟಿಂಗ್ಸ್ ಎಲ್ಲ ಅಲ್ಲಿ ಮಾಡಿಸಿದ್ನಲ್ಲ ಬೆಳಗಾವಿಯಲ್ಲಿ. ಹಿಂಗೆ ನೋಡ್ರಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ, ಪನ ಅಂತ. ಜಸ್ಟ್ ಈಗ ತಾನೇ ವೀಲ್ ಬೋಲ್ಟ್ ಎಲ್ಲ ಚೆಕ್ ಮಾಡಿದೆ. ನಾನು ಜಸ್ಟ್ ಈಗ ತಾನೇ ವೀಲ್ ಬೋಲ್ಟ್ ಎಲ್ಲ ಚೆಕ್ ಮಾಡಿದೆ, ಏನೂ ಲೂಸ್ ಆಗಿಲ್ಲ. ಬಟ್ ಆದರೆ ಈ ವೀಲ್ ಬೋಲ್ಟು ಇದೆಲ್ಲ ಹಬ್ಬೆಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ಬಿಸಿ ಬರ್ತಿದೆ, ಸ್ವಲ್ಪ ಹೀಟ್ ಆಗೈತೆ ಗಾಡಿ. ಡ್ರಮ್ಮು ಅವೆಲ್ಲ ಟೈರು ಎಲ್ಲ ಹೀಟಾಗಿದ್ದಾವೆ. ಸ್ವಲ್ಪ ಹೊತ್ತೆಲ್ಲ ಕೂಲಾಗಲಿ ಅಂತ ನಿಲ್ಲಿಸಿದ್ದೀನಿ. ಸ್ನೇಹಿತರೆ, ಇಲ್ಲೇ ಮ್ಯಾಚನಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದ್ವಿ. ಬೆಳಗ್ಗೆ ಒಂದು 4 ಗಂಟೆಗೆ ಬಿಟ್ಟು ಅಲ್ಲಿಂದ. ಈಗೊಂದು 6:15, 6:15 ಆಗಿರಬೇಕು. ಈ ಕಾಟ ಮಾಡಿಸಿ ಫ್ಯಾಕ್ಟ್ರಿ ಹತ್ರ ಹೋಗ್ತಿದ್ದೆ, ಅದೇ ಕಾಟದಲ್ಲೇ ಮಾಡಿಸಿದ್ದು. ಫ್ಯಾಕ್ಟ್ರಿ ಇರೋದು ಬೈಕ್ ಹೋಗ್ತಿದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇನ್ನು ಅವ್ರು ಬರೋದು ಇನ್ನೂ ಒಂದು ಅರ್ಧ ಗಂಟೆ 9 ಗಂಟೆಗೆ ಬರ್ತಾರಂತೆ. ಅಲ್ಲಿ ತನಕ ತಿಂಡಿ ಆದರೂ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಸ್ನೇಹಿತರೆ, ನಾವು ಕೊನೆಗೂ ತಿಂಡಿ ಎಲ್ಲ ಮಾಡಿಕೊಂಡು ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಇನ್ನೂ ಅವರು ಬಂದಿಲ್ಲ. ನೋಡಿ, ಇದೇ ಫ್ಯಾಕ್ಟ್ರಿ. ಗೇಟ್ ಹತ್ರನೇ ಕಾಯ್ಕೊಂಡಿದ್ದೀನಿ. ಬೋರ್ಡ್ ಎಲ್ಲ ಹೋಗ್ಬಿಟ್ಟೈತೆ, ಅಲ್ಲಿ ಅಂಟಿಸಿದಾರೆ ನೋಡಿ, ಅದೆಲ್ಲ ಹೋಗ್ಬಿಟ್ಟೈತೆ. ಇದು ಅದೇ ಅನಿಸುತ್ತೆ, ಸಂಜೀವಿನಿ. ಅದೇ ಬೋರ್ಡು, ಅದು ಇದು ಹಾಕಿದ್ರು. ಓಕೆ ವಿಡಿಯೋ ಮುಗಿಸೋ ಸಮಯ ಬಂದುಬಿಡ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ.